ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ದಿನೇ ದಿನೇ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗ್ತಾನೆ ಇದೆ. ಈ ಹಿಂದೆ ಭಾರತದ ಮೇಲೆ ಪಾಕಿಸ್ತಾನ ಅಲ್ಲಿನ ಉಗ್ರರು ಪೆಹಲ್ಗಾಮ್ಗೆ ದಾಳಿಯನ್ನು ಮಾಡಿ ಅಮಾಯಕ ಜನರನ್ನ ಸಾಯಿಸಿಬಿಟ್ರು. ಭಾರತ ಕೂಡ ಇದೀಗ ಸುಮ್ಮನೆ ಬಿಡುವ ಮಾತೇ ಇಲ್ಲ ಪಾಕಿಸ್ತಾನದ ಉಗ್ರರನ್ನಂತ ಹೇಳಿಬಿಟ್ಟು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದಾಳಿಯನ್ನು ಮಾಡಿದೆ. ಇದೀಗ ಆಪರೇಷನ್ ಸಿಂಧೂರ 2.0 ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನ ಭಾರತದ ವಿರುದ್ಧ ತಿರುಗಿ ಬಿದ್ದಿದೆ. ಪಾಕಿಸ್ತಾನ ಭಾರತಕ್ಕೆ ಇನ್ನಿಲ್ಲದಂತೆ ಸಮಸ್ಯೆಯನ್ನು ಕೊಡಬೇಕು ಅಂತ ಹೇಳಿ ಯೋಚಿಸ್ತಾ ಇದೆ. ಆದರೆ ಭಾರತ ಏನ್ ಮಾಡ್ತು? ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಕಳೆದ 24 ಗಂಟೆಗಳಲ್ಲಿ ಏನೆಲ್ಲ ನಡೀತು ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಚೀನಾವನ್ನ ನಂಬಿದ್ರೆ ಉದ್ಧಾರ ಅಂತೂ ಆಗಲ್ಲ. ಅದನ್ನ ನಾವು ಪಾಕಿಸ್ತಾನ ನೋಡಿ ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ, ಪಾಕಿಸ್ತಾನಿಗಳ ಹೆಗಲ ಮೇಲೆ ಕುಳಿತುಕೊಂಡು ಚೀನಾ ತನ್ನ ಏನಂತ ಹೇಳ್ತಾರೆ ದೊಂಬರಾಟ ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದ್ರೆ, ತಾನು ಬಳಸಿ ಬಿಟ್ಟಂತಹ ಶಸ್ತ್ರಾಸ್ತ್ರಗಳನ್ನ, ಅಂದ್ರೆ ಇದನ್ನು ಬಳಸಿದ್ರೆ ಏನು ಉಪಯೋಗ ಇಲ್ಲ ಅನ್ನುವಂತಹ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅನ್ನುವಂಥದ್ದು ಇದೀಗ 100% ಪ್ರೂವ್ ಆಗೋಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ, ಡ್ರ್ಯಾಗನ್ ರಾಷ್ಟ್ರ ಅಂದ್ರೆ ಚೀನಾ ಕೊಟ್ಟಿದ್ದಂತಹ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ವಾಯುಪಡೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳಿ ಮಾಡಿದೆ. ಯಾಕಂತ ಹೇಳಿದ್ರೆ, ಯಾಕೆ ಹಾಗಾಯ್ತು ಅಂತ ಅಂದ್ರೆ, ರಷ್ಯಾದ S-300 ಕಾಪಿ ಮಾಡಿತ್ತು ಡ್ರ್ಯಾಗನ್ ರಾಷ್ಟ್ರ. ಪಾಕಿಸ್ತಾನ ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಾಪಿ ಮಾಡಿ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಯಾರಿಸಿತ್ತು. ಅಂತ ಹೇಳಿದ್ರೆ, ರಷ್ಯಾದ ಏರ್ ಡಿಫೆನ್ಸ್ ಅನ್ನ ಕಾಪಿ ಮಾಡಿಬಿಟ್ಟು ಅದೇ ತರ ತಯಾರಿಸಿ ಇದು ನಾವು ಮಾಡಿರೋದು ಅನ್ನೋ ರೀತಿಯಲ್ಲಿ ದೊಡ್ಡ ಏನಂತ ಹೇಳ್ತಾರೆ ಒಂದು ಬಡಾಯಿಯನ್ನು ಕೊಚ್ಕೊಳ್ತಾ ಇತ್ತು. ಆದ್ರೆ ಚೀನಾ ಸ್ವಂತವಾಗಿ ತಯಾರಿಸಿದ ವಸ್ತುಗಳೇ ನೆಟ್ಟಗಿರಲ್ಲ. ನಿಮಗೆ ಗೊತ್ತಿರಬಹುದು ಚೀನಾ ಮೇಡ್ ವಸ್ತುಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅಂಥದ್ರಲ್ಲಿ ಕಾಪಿ ಮಾಡಿದಂತಹ ಅಂದ್ರೆ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಾಪಿ ಮಾಡಿದಂತಹ ವಸ್ತುಗಳ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೀವೇ ಸ್ವಲ್ಪ ಯೋಚಿಸಿ. ಇದೀಗ ಭಾರತದ ಯುದ್ಧ ವಿಮಾನಗಳು HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸುಲಭವಾಗಿ ನಾಶ ಮಾಡಿದೆ. ಅಂದ್ರೆ ಭಾರತ ಚೀನಾ ಕೊಟ್ಟಂತಹ ತಾನು ಬಳಸಿ ಬಿಟ್ಟಂತಹ ಶಸ್ತ್ರಾಸ್ತ್ರವನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿಬಿಟ್ಟಿದೆ. ಚೀನಾದವರು ರಷ್ಯಾದ ಸುಕೋಯ್ Su-33 ವಿಮಾನವನ್ನ ಕಾಪಿ ಮಾಡಿ ಸೇನ್ಯಾಂಗ್ J-15 ಎಂಬ ಯುದ್ಧ ವಿಮಾನವನ್ನ ತಯಾರಿಸಿದ್ದಾರೆ. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ನ F-35 ಕಾಪಿ ಮಾಡಿ ಸೇನ್ಯಾಂಗ್ J-31 ತಯಾರಿಸಿದ್ದಾರೆ. ರಷ್ಯಾದ ಯಾಕೋವ್ಲೇವ್ Yak-130 ಕಾಪಿ ಮಾಡಿ ಹಾಂಗ್ಡು L-15 ಫಾಲ್ಕಾನ್ ಅನ್ನುವಂತಹ ಯುದ್ಧ ವಿಮಾನವನ್ನು ತಯಾರಿಸಿದ್ದಾರೆ. ಸುಕೋಯ್ 27 ಕಾಪಿ ಮಾಡಿಬಿಟ್ಟು ಸೇನ್ಯಾಂಗ್ J-11 ಎಂಬ ಯುದ್ಧ ವಿಮಾನವನ್ನ ರೆಡಿ ಮಾಡಿಟ್ಕೊಂಡು ಕೂತಿದ್ದಾರೆ. ಇನ್ನು ಪಾಕಿಸ್ತಾನದ ಲಾಹೋರ್ನಿಂದ ಭಾರಿ ಸ್ಫೋಟಕಗಳು ವರದಿಯಾದ ಕೆಲವೇ ಗಂಟೆಗಳ ನಂತರ ಇವತ್ತು ಅಂದ್ರೆ ಮೇ 8ರಂದು ಪಾಕಿಸ್ತಾನದ ಹಲವಾರು ನಗರಗಳು ಮತ್ತು ಪಟ್ಟಣಗಳಲ್ಲಿ ಇದೇ ರೀತಿಯ ಸ್ಫೋಟಗಳು ವರದಿಯಾಗಿದೆ. ಇದರಲ್ಲಿ ಪಾಕಿಸ್ತಾನದ ಮಿಲಿಟರಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ರಾಜಧಾನಿ, ಪಾಕಿಸ್ತಾನದ ರಾಜಧಾನಿ ಕ್ಯಾಪಿಟಲ್ ಇಸ್ಲಾಮಾಬಾದ್ ಬಳಿಯ ಗ್ಯಾರಿಸನ್ ಪಟ್ಟಣವಾದ ರಾವಲ್ಪಿಂಡಿಯು ಸೇರಿದೆ. ಇನ್ನು ಪಾಕಿಸ್ತಾನದ 9 ನಗರಗಳಲ್ಲಿ ಸ್ಫೋಟಗಳು ವರದಿಯಾಗಿವೆ. ಸ್ಫೋಟಗಳಿಗೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದಾಗ್ಯೂ ಕೂಡ ಸ್ಫೋಟಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತಷ್ಟು ಪರಿಸ್ಥಿತಿ ಅಂದ್ರೆ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಭಯವನ್ನ ಹೆಚ್ಚಿಸಿದೆ. ಇನ್ನು ಏಪ್ರಿಲ್ 22ರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಪ್ರತೀಕಾರವಾಗಿ ಭಯೋತ್ಪಾದನೆಗೆ ಸಂಬಂಧಿಸಿದ 9 ನಿರ್ದಿಷ್ಟ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತದ ಸೇನೆಯು ಗಡಿಯಾಚೆಗಿನ ದಾಳಿಗಳನ್ನು ನಡೆಸಿದ ಆಪರೇಷನ್ ಸಿಂಧೂರ ನಂತರ ಇದು ನಡೆದಿರುವಂಥದ್ದು. ಇನ್ನು ಪಾಕಿಸ್ತಾನದ 12 ನಗರಗಳಲ್ಲಿ ಸ್ಫೋಟಗಳು, ಹೌದು, ರಾವಲ್ಪಿಂಡಿ, ಕರಾಚಿ ಮತ್ತು ಲಾಹೋರ್ನ ಪ್ರಮುಖ ನಗರಗಳಲ್ಲಿ ಅಥವಾ ಅವುಗಳ ಸಮೀಪದಲ್ಲಿ ಹಾಗೂ ಗುಜ್ರಾನ್ವಾಲಾ, ಸಿಯಾಲ್ಕೋಟ್, ಶೇಖುಪುರನ್, ನರ್ವಾಲ್, ಕಸೂರ್ ಮತ್ತು ಬಹವಾಲ್ ನಗರದಲ್ಲಿ ಈ ಸ್ಫೋಟಗಳ ಶಬ್ದ ಕೇಳಿ ಬಂದಿರುವಂಥದ್ದು. ಇನ್ನು ರಾವಲ್ಪಿಂಡಿ ಗ್ಯಾರಿಸನ್ ಪಟ್ಟಣ ಪಾಕಿಸ್ತಾನದ ಸೇನೆಯ ಜನರಲ್ ಹೆಡ್ ಕ್ವಾರ್ಟರ್ಸ್ ಅಥವಾ GHQ ಇರುವಂತಹ ಸ್ಥಳವಾಗಿದೆ. ಇನ್ನು ಕರಾಚಿ ಪಾಕಿಸ್ತಾನದ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರ, ಜೊತೆಗೆ ಅದರ ಅತಿ ದೊಡ್ಡ ನಗರ ಮತ್ತು ಮುಖ್ಯ ಬಂದರು ಇರುವಂಥದ್ದು ಅಲ್ಲಿ.
ಇನ್ನು ಲಾಹೋರ್ ಪಾಕಿಸ್ತಾನಕ್ಕೆ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ನಗರ ಮತ್ತು ಪ್ರವಾಸಿಗರು ತುಂಬಾ ಬಂದು ಹೋಗುವಂತಹ ಪ್ಲೇಸ್ ಅಂತ ಹೇಳಬಹುದು. ಇನ್ನು ಡ್ರೋನ್ಗಳನ್ನ ಹೊಡೆದುರುಳಿಸಿರೋದ್ರಿಂದ ಸ್ಫೋಟಗಳು ಸಂಭವಿಸಿವೆ ಅಂತ ಹೇಳಿ ಪಾಕಿಸ್ತಾನಿ ಸೇನೆ ಹೇಳ್ಕೊಂಡ್ರು ಕೂಡ ಈ ವರದಿಗಳನ್ನ ಸ್ವತಂತ್ರವಾಗಿ ಪರಿಶೀಲಿಸಲಿಕ್ಕೆ, ಅಂದ್ರೆ ಈ ಒಂದು ವರದಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದನ್ನ ಸರಿಯಾಗಿ ಪರಿಶೀಲಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇದ್ರ ಮಧ್ಯೆ ವರದಿಗಳ ಪ್ರಕಾರ ಕಾರ್ಯಾಚರಣೆಯ ಕಾರಣಗಳಿಂದಾಗಿ ಕರಾಚಿ, ಲಾಹೋರ್, ಇಸ್ಲಾಮಾಬಾದ್ ಮತ್ತು ಸಿಯಾಲ್ಕೋಟ್ನಲ್ಲಿರುವಂತಹ ವಿಮಾನ ನಿಲ್ದಾಣಗಳನ್ನ ಸಂಜೆ 6 ಗಂಟೆಯವರೆಗೆ ಮುಚ್ಚಲಾಗಿದೆ. ಇನ್ನು ಹಿಂದಿನ ಒಂದು ಸೂಚನೆಯಲ್ಲಿ ವಿಮಾನ ನಿಲ್ದಾಣಗಳು ಮಧ್ಯಾಹ್ನ 12 ಗಂಟೆಯವರೆಗೆ ಮುಚ್ಚಲ್ಪಡ್ತದೆ ಅಂತ ಹೇಳಲಾಗಿತ್ತು. ಈಗ ಇದನ್ನ 6 ಗಂಟೆಗಳ ಕಾಲ ವಿಸ್ತರಿಸಲಾಗಿದೆ. ಇನ್ನು ಪೆಹಲ್ಗಾಮ್ನಲ್ಲಿ ಇಸ್ಲಾಮಿಕ್ ಉಗ್ರರು ನಡೆಸಿದಂತಹ ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಸುಮಾರು 15 ದಿನಗಳ ನಂತರ ಮಂಗಳವಾರ ಬುಧವಾರದ ಮಧ್ಯರಾತ್ರಿ ಭಾರತ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, POK ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ನಿಖರವಾದ ದಾಳಿಯನ್ನು, ಒಂದು ನಿರ್ದಿಷ್ಟ ದಾಳಿಯನ್ನು ನಡೆಸಿತ್ತು. ಈ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲದೆ ಪಾಕ್ ಭಾರತದ ವಿರುದ್ಧ ದಾಳಿ ನಡೆಸಲಿಕ್ಕೆ ಪ್ಲಾನ್ ಮಾಡ್ತಲೇ ಇದೆ ಅನ್ನುವಂಥದ್ದು ಕೂಡ ವರದಿಯಾಗಿದೆ. ಆದ್ರೆ ಪಾಪಿ ಪಾಕಿಸ್ತಾನದ ಈ ಪ್ಲಾನ್ ಅನ್ನ ಭಾರತೀಯ ಸೇನೆ ಸರ್ವನಾಶ ಮಾಡಿಬಿಟ್ಟಿದೆ. ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಯತ್ನಿಸಿದಂತಹ ಪಾಕ್ಗೆ ಇಂಡಿಯನ್ ಆರ್ಮಿ ತಕ್ಕ ಪಾಠವನ್ನ ಕಲಿಸಿದೆ. 2025ರ ಮೇ 7-8 ರಾತ್ರಿ ಪಾಕಿಸ್ತಾನ ಭಾರತದ ಉತ್ತರ ಮತ್ತು ಪಶ್ಚಿಮ ಪ್ರದೇಶಗಳಲ್ಲಿ ಹಲವಾರು ಭಾರತೀಯ ಮಿಲಿಟರಿ ಸ್ಥಳಗಳ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಲಿಕ್ಕೆ ಪ್ರಯತ್ನಿಸಿತು. ಪಾಕ್ನ ಟಾರ್ಗೆಟ್ ಯಾವುದು ಅಂತ ಅಂದ್ರೆ ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ್, ಕಪುರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ್, ಬಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರಲೈ ಮತ್ತು ಭುಜ್ನಂತಹ ಪ್ರಮುಖ ಒಂದು ಆಯಕಟ್ಟಿನ ಪ್ರದೇಶಗಳ ಮೇಲೆ ಮತ್ತು ಪಟ್ಟಣಗಳ ಮೇಲೆ ದಾಳಿ ಮಾಡುವಂತಹ ಪ್ಲಾನ್ ಅನ್ನು ಪಾಕಿಸ್ತಾನ ಮಾಡಿತ್ತು. ಆದರೆ ಭಾರತೀಯ ಸೇನೆ ಆ ಪ್ಲಾನ್ ಅನ್ನು ಉಲ್ಟಾ ಮಾಡಿಬಿಟ್ಟಿದೆ, ಪಾಕಿಸ್ತಾನಕ್ಕೆ ಚೆಳ್ಳೆ ಹಣ್ಣನ್ನು ತಿನ್ನಿಸಿದೆ. ಇನ್ನು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದ್ರೂ ಸಹ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಟ್ಟಿಲ್ಲ. ಇದೀಗ ಭಾರತದ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ನಡೆಸಿದ್ದು, ಭಾರತ ಕೂಡ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಪಾಕಿಸ್ತಾನದ ಮಿಸೈಲ್ ಅನ್ನ ಭಾರತದ ಏರ್ ಡಿಫೆನ್ಸ್ ಹೊಡೆದುರುಳಿಸಿದೆ. ಹೌದು, ಭಾರತದ ಮೇಲೆ ಪಾಕಿಸ್ತಾನದಿಂದ ಮಿಸೈಲ್ ದಾಳಿಗೆ ಯತ್ನ ಮಾಡಿದ್ದು ನಿನ್ನೆ ಹಾಗೂ ಇವತ್ತು ಭಾರತ ನಡೆಸಿದ ದಾಳಿಗೆ ಪಾಠ ಕಲಿತರೂ ಸಹ ಪಾಕಿಸ್ತಾನ ತನ್ನ ಕೆಟ್ಟ ಬುದ್ಧಿಯನ್ನ ಬಿಟ್ಟಿಲ್ಲ. ಇದೀಗ ಪಾಕಿಸ್ತಾನದ ಮಿಸೈಲ್ ಅನ್ನ ಭಾರತದ ಏರ್ ಡಿಫೆನ್ಸ್ ಹೊಡೆದುರುಳಿಸಿದೆ. ಪಂಜಾಬ್ನ ಅಮೃತಸರ ಬಳಿ ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊಡೆದುರುಳಿಸಲಾಗಿದೆ. ಇನ್ನು ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗ್ದಿಲ್ಲ. ಸೇನೆ ನಡೆಸಿದ ದಾಳಿಯಲ್ಲಿ 100 ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಆಪರೇಷನ್ ಸಿಂಧೂರ ಇನ್ನೂ ಮುಂದುವರೆದಿದೆ ಅಂತ ಹೇಳಿದ್ರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬುಧವಾರ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ನಡೆದಂತಹ ದಾಳಿಯಲ್ಲಿ 100 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸರ್ವಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕುರಿತು ಸರ್ಕಾರ ಇವತ್ತು ಎಲ್ಲಾ ಪಕ್ಷಗಳಿಗೆ ವಿವರಿಸ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳು ಒಗ್ಗಟ್ಟಾಗಿ ನಿಲ್ಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಅತ್ಯಂತ ವಿಸ್ತಾರವಾದ ಗಡಿಯಾಚೆಗಿನ ದಾಳಿಗಳಲ್ಲಿ ಒಂದಾದ ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ದಾಳಿ ನಡೆಸಿದಾಗ ಸಶಸ್ತ್ರ ಪಡೆಗಳ ಒಂದು ಶೌರ್ಯದ ಬಗ್ಗೆ ವಿರೋಧ ಪಕ್ಷಗಳಿಗೆ ತಿಳಿಸಲಾಗಿದೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಒಗ್ಗಟ್ಟಿನಿಂದ ನಿಲ್ಲಬೇಕು ಅನ್ನುವಂಥದ್ದು ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಸಚಿವರಾದ JP ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ರು. ಇನ್ನು ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗ್ದಿಲ್ಲ ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ನಡೀತಾ ಇದೆ. ಈ ಸಮಯದಲ್ಲಿ ಹೆಚ್ಚಿನ ವಿವರಗಳನ್ನ ಕೊಡೋದು ಸರಿಯಲ್ಲ ಅನ್ನುವಂತಹ ಮಾತನ್ನ ರಾಜನಾಥ್ ಸಿಂಗ್ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ದಿನೇ ದಿನೇ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ. ಇದು ಯಾವ ಮಟ್ಟಕ್ಕೆ ಇನ್ನೂ ಮುಂದುವರಿಯುತ್ತೆ? ಆಪರೇಷನ್ ಸಿಂಧೂರ 2.0 ನಡೆಯುತ್ತಾ? ನಡೆದ್ರೂ ಕೂಡ ಏನಾಗಬಹುದು? ಯಾವ ರೀತಿಯ ಪ್ರತಿದಾಳಿ ನಡೆಯುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನದಿಂದ? ಭಾರತ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡುತ್ತೆ? ಇದೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಆದರೆ ಅಜಿತ್ ದೋವಲ್ ಅವರು ಮಾತ್ರ ಅವರು ಪ್ರತಿದಾಳಿ ಮಾಡಿದ್ರೆ ಸರಿ ಇರಲ್ಲ, ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ನಾವು ರೆಡಿ ಅನ್ನುವಂತಹ ಮಾತನ್ನ ದೋವಲ್ ಅವರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.